ಹೇಳೋದ್ರಿಂದ ನಿಮ್ಮ ಜೀವನ ನಡೀತಾ ಇರೋದು ಅಲ್ಲಿ ದೇವ್ರ ಭಗವಂತ ಬಂದಿರೋದಕ್ಕೆ. ಯಾವುದೇ ಭಕ್ತಾದಿಗಳಿಗೆ ಮೋಸ ಆಗ್ದಂಗೆ ಅನ್ಯಾಯ ಆಗ್ದಂಗೆ ನೋಡ್ಕೊಳ್ಳಿ. ನನ್ನ ಹತ್ರ ಪದೇ ಪದೇ ಬರ್ತಾರೆ, ಅಲ್ಲಿ 500 ರೂಪಾಯಿ ತಗೊಂತಾರೆ ಅಂತ ಹೇಳ್ತಾರೆ. ಯಾಕೆ ಮಾಡ್ತೀರ ನೀವು? 500 ರೂಪಾಯಿ ಆಗುತ್ತೆ ಪೂಜೆ ಸಮಯಕ್ಕೆ, 300 ರೂಪಾಯಿ ಆಗುತ್ತಾ? ಮಾತಾಡಿ. ನೀವು ಏನು ಹೇಳ್ತಿರೋದು ನೀವೆಲ್ಲ ಹೆಂಗ್ ಮಾಡ್ತಾ ಇದೀರ ಅಂತಲ್ಲ. ನೀವು ರಾಜ್ಯದಲ್ಲಿಯೇ ಸುಪ್ರಸಿದ್ಧ ಶನಿಮಹಾತ್ಮ ದೇವಸ್ಥಾನ ಪಾವಗಡದಲ್ಲಿದೆ. ಶ್ರಾವಣ ಮಾಸ ಬಂತು ಅಂದರೆ ನೂರಾರು ಸಾವಿರಾರು ಲಕ್ಷಾಂತರ ಜನರು ದೇವಸ್ಥಾನಕ್ಕೆ ಆಗಮಿಸುತ್ತಾರೆ. ಈ ವೇಳೆ ದೇವಸ್ಥಾನದ ಮುಂಭಾಗದಲ್ಲಿ ತೆಂಗಿನಕಾಯಿ ಮತ್ತಿತರ ವ್ಯಾಪಾರಸ್ಥರು ಅಧಿಕ ಬೆಲೆಗೆ ಮಾರಾಟ ಮಾಡಿ ಭಕ್ತರಿಗೆ ಉಂಡೆನಾಮ ಹಾಕುತ್ತಾರೆ ಎಂಬ ದೂರುಗಳು ಸಾಕಷ್ಟು ದಿನಗಳಿಂದ ಕೇಳಿಬರುತ್ತಿವೆ. ಈ ಬಾರಿ ಶ್ರಾವಣಕ್ಕೆ ಈ ರೀತಿಯಾಗಿ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಕಿರಿಕಿರಿಯಾಗಬಾರದು ಎಂದು ತಾಲೂಕು ಆಡಳಿತ ಖಡಕ್ ಸೂಚನೆಯನ್ನು ನೀಡಿದೆ. ಬುಧವಾರ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಪಾವಗಡ ಪಟ್ಟಣದ ಬೀದಿ ಬದಿ ವ್ಯಾಪಾರಿಗಳು ಮತ್ತು ದೇವಸ್ಥಾನದ ಮುಂಭಾಗ ತೆಂಗಿನಕಾಯಿ ಮತ್ತು ಉಂಗುರಗಳು ಇತರೆ ವ್ಯಾಪಾರಸ್ಥರನ್ನು ಕರೆದು ಈ ರೀತಿಯಾಗಿ ವಾರ್ನಿಂಗ್ ಮಾಡಿದರೆ ಪಾವಗಡ ಪೊಲೀಸ್ ಠಾಣಾ ಸಿಪಿಐ ಸುರೇಶ್ ಮತ್ತು ತಹಶೀಲ್ದಾರ್ ಭೈರವಿ ಯಾವುದೇ ಕಾರಣಕ್ಕೂ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಬಾರದು, ಅವರಿಗೆ ಉಂಡೆನಾಮ ಹಾಕಬಾರದು. ಈ ರೀತಿಯಾದರೆ ನಾನು ಸಹಿಸಲ್ಲ, ನಿಮ್ಮ ಮೇಲೆ ಕಠಿಣ ಕ್ರಮ ಕೈಗೊಳ್ಳುತ್ತೇನೆ ಎಂದು ಖಡಕ್ ವಾರ್ನಿಂಗ್ ಅನ್ನು ನೀಡಿದ್ದಾರೆ. ಈಗ ನೀವೇ ಹೇಳಿ, ನಿಮ್ಗೆ ಆಪ್ಷನ್ ಕೊಟ್ಟಿದ್ದೀವಿ, ನೀವೇ ಹೇಳ್ಬಿಡಿ, ಅದ್ರ ಪ್ರಕಾರ ನೀವು ನಡ್ಕೊಳ್ಬೇಕು. ಯಾವ ಅಂಗಡಿಗೆ ಹೋಗಿ ಯಾರು ತಗೊಂಡ್ರು ಅಷ್ಟೇ ಫಸ್ಟ್ ಹೋದ ತಕ್ಷಣ ಕೊಟ್ಬಿಡೋದು ಬಿಟ್ಟು ಆಮೇಲೆ ಇಕ್ಕೂ 300 ರೂಪಾಯಿ ಅನ್ನೋದು. ಆಯ್ತು, ನೀವು ಉದ್ದಾರ ಆಗ್ತೀರಾ ಹಿಂಗೆಲ್ಲ ಮಾಡ್ಕೊಂಡು ಹೋದ್ರೆ? ಹೇಳಿ, ಏನು ಟಿವಿ ರೇಟ್ ಫಿಕ್ಸ್ ಮಾಡಿ, ನೀವೆಲ್ಲ ಸೇರಿ ರೇಟ್ ಫಿಕ್ಸ್ ಮಾಡಿ ಅಷ್ಟೇ ಕೊಡಿಸ್ತೀವಿ. ಟಿವಿ ಅದು ಕಷ್ಟ ನಿಮ್ಗೆ ಬೇಡ, ನಾವು ಮಾಡ್ತೀವಿ, ನಾವು ಅನೌನ್ಸ್ ಮಾಡ್ತೀವಿ. ರೇಟ್ ಫಿಕ್ಸ್ ಮಾಡಿ, ನಾಳೆ MLA ಸಾಹೇಬ್ ಅನೌನ್ಸ್ ಮಾಡ್ತಾರೆ ಅದನ್ನ ದುವಾರ ನೀವು ಹೇಳಿ. ಅದೊಂದಾದ್ಮೇಲೆ ರೇಟ್ ಒಂದು ತೆಂಗಿನಕಾಯಿ ಅವನಿಗೆ ಏನು ಮಾಡ್ತಾರೆ, ಏನು ರೇಟ್ ಕೊಡ್ತಾರೆ? ಅದೇ ಪೂಜೆಗೆ ಅಂತ ಏನು ಕೊಡ್ತೀರ, ಅದಕ್ಕೆ ಏನು ರೇಟ್ ಫಿಕ್ಸ್ ಮಾಡ್ತೀರಾ? ಹಿಂಗೆ ಬಿಡ್ತಾ ಇದ್ದೀವಿ ಒಂದು ಅಷ್ಟು ಆಯ್ತಾ. ಹೇಳೋದ್ರಿಂದ ನಿಮ್ಮ ಜೀವನ ನಡೀತಾ ಇರೋದು ಅಲ್ಲಿ ದೇವ್ರ ಭಗವಂತ ಬಂದಿರೋದಕ್ಕೆ. ಯಾವುದೇ ಭಕ್ತಾದಿಗಳಿಗೆ ಮೋಸ ಆಗ್ದಂಗೆ ಅನ್ಯಾಯ ಆಗ್ದಂಗೆ ನೋಡ್ಕೊಳ್ಳಿ. ನನ್ನ ಹತ್ರ ಪದೇ ಪದೇ ಬರ್ತಾರೆ, ಅಲ್ಲಿ 500 ರೂಪಾಯಿ ತಗೊಂತಾರೆ ಅಂತ ಹೇಳ್ತಾರೆ. ಯಾಕೆ ಮಾಡ್ತೀರ ನೀವು? 500 ರೂಪಾಯಿ ಆಗುತ್ತೆ ಪೂಜೆ ಸಮಯಕ್ಕೆ, 300 ರೂಪಾಯಿ ಆಗುತ್ತಾ? ಮಾತಾಡಿ. ನೀವು ಏನು ಹೇಳ್ತಿರೋದು ನೀವೆಲ್ಲ ಹೆಂಗ್ ಮಾಡ್ತಾ ಇದೀರ ಅಂತಲ್ಲ. ನೀವು ಆಗುತ್ತೆ, ರೈಲ್ ಪಕ್ಕನೇ ರೈಲು ಬ್ಯಾರಿಕೇಡಿಂಗ್ ಆಗ್ತದೆ. ರೈಲು ಪಕ್ಕ ಬ್ಯಾರಿಕೇಡಿಂಗ್ ಆದ್ರೆ ನೀವು ಅಂಗಡಿ ಇಟ್ಕೊಳ್ಬೇಕು. ಸಾಹೇಬ್ರು ಅದೇ ಹೇಳಿತ್ತು, ನೀವು ಅಂಗಡಿಗಳು ಅಲ್ಲಿ ಇಟ್ಕೊಂಡು ಇಲ್ಲಿ ಇಟ್ಕೊಂಡು ಎಲ್ಲೆಲ್ಲ ಇಟ್ಕೊಂಡಿಲ್ಲ. ನಿಮ್ಗೆ ರೋಡ್ ಬ್ಲಾಕ್ ಮಾಡ್ತಾ ಇರೋದು ನಿಮ್ಗೆ ವ್ಯಾಪಾರ ಆಗಲಿ ಅಂತಾರ, ನಿಮ್ಗೆಲ್ಲ ಗೊತ್ತಿರಲಿ. ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂತ ರೋಡಲ್ಲೇ ಮಲ್ಕೊಂಡ್ಬೋದು ನಾವು ಅಂತ ಏನಾದ್ರು ಮಾಡಿದ್ರೆ ನಾನು ಈ ಸರಿ ಸುಮ್ಮನೆ ಬಿಡಲ್ಲ. ನಾನು ಹೇಳಿದ್ದೀನಿ ನೋಡಿ, ಪರ್ಮನೆಂಟ್. ಶ್ರಾವಣ ಮಾಸದಲ್ಲಿ ದೇವಸ್ಥಾನದ ಸುತ್ತಮುತ್ತ ಅನುಮತಿ ಇಲ್ಲದೆ ಯಾರೂ ಸಹ ಪ್ರಸಾದ ಹಂಚಬಾರದು ಎಂದು ತಹಶೀಲ್ದಾರ್ ಭೈರವಿ ಇದೇ ವೇಳೆ ತಿಳಿಸಿದ್ದಾರೆ. ಹೀಗಾಗಿ ಯಾರು ಅಲ್ಲಿ ಅನ್ನ ಪ್ರಸಾದ ಮಾಡಬೇಕಾದ್ರೆ ಅಲ್ಲಿ ದೇವಸ್ಥಾನ ಸುತ್ತಮುತ್ತ 50 ರಿಂದ 100 ಮೀಟರ್ ನಿಷೇಧಿಸಲಾಗಿದೆ. ಅಲ್ಲಿ ಎಲ್ಲೂ ಕೊಡಲ್ಲ. ವಾಹನ ಸಂಚಾರ ಏನು ನಿಯಂತ್ರಣ ಮಾಡಿದ್ದೀವಿ, ಅದರೊಳಗಡೆ ಪ್ರಸಾದ ವಿನಿಯೋಗ ಇಲ್ಲ, ಎಂಟ್ರಿ ಇಲ್ಲ, ಮಾಡ್ತೀವಿ. ಅಲ್ಲೇ ಹೇಳ್ಬಿಡ್ತೀವಿ. ಅದಕ್ಕೆ ಇವಾಗ ನಾವು ಅಲ್ಲಿ ಮಾಡೋದಿಲ್ಲ ಅಂತ. ಇನ್ನು ಬೀದಿ ಬದಿ ವ್ಯಾಪಾರಿಗಳು ಕೆಲ ನಿಯಮಗಳನ್ನು ಪಾಲಿಸಬೇಕೆಂದು ಇದೇ ವೇಳೆ ಪಾವಗಡ ಪುರಸಭೆಯ ಮುಖ್ಯಾಧಿಕಾರಿ ಜಾಬರ್ ಶರೀಫ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಉದ್ದೇಶದಿಂದ ನಾವು ಶ್ರಾವಣ ಇರೋದ್ರಿಂದ ಯಾರನ್ನೂ ನಾವು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ. ಇಲ್ಲಿವರೆಗೂ ನಾವು ನೋಡಿ ಆಲ್ರೆಡಿ ನಾನು ಸರ್ ಹತ್ರ ಪತ್ರ ವ್ಯವಹಾರ ಮಾಡಿದ್ವಿ. ಸರ್ ನಾವು ಫುಟ್ಪಾತ್ ಮೇಲೆ ಏನೇನಿದೆ ತೆರವು ಮಾಡಿಸ್ಬೇಕು, ರೋಡ್ ಮೇಲೆ ಏನೇನು ಹಾಕಿದ್ದಾರೆ ಅವನ್ನೆಲ್ಲ ತೆರವುಗೊಳಿಸಬೇಕು, ಭಾಳ ತೊಂದರೆ ಆಗ್ತಾ ಇದೆ ಜನಗಳು ಹತ್ರ. ನಮ್ಮ ಹತ್ರ ಭಾಳ ಕಂಪ್ಲೇಂಟ್ಸ್ ಬಂದು ಮಾಡ್ತಾ ಇದ್ದಾರೆ ಅಂತ ಈ ವಿಚಾರವಾಗಿ ಸರ್ ಹತ್ರನೂ ಮಾತಾಡಿದೆ. ಸರ್ ಇಮಿಡಿಯೇಟಾಗಿ ಮಾಡೋಣ ಅಂತ ಹೇಳಿದ್ರು. ಬಟ್ ನೀವೆಲ್ಲ ಬಂದು ಮನವಿ ಮಾಡ್ಕೊಂಡಾಗ ನಾವೇನು ಮಾಡಿದ್ವಿ, ಆಯ್ತು ಈ ಶ್ರಾವಣ ಒಂದು ಮುಗಿದಿ ಆಮೇಲೆ ಮಾಡೋಣ ಅಂತೇಳಿ ಇದೆಲ್ಲ ನಾವು ಅನುವು ಮಾಡ್ಕೊಟ್ಟಿದ್ವಿ. ಅದೇ ರೀತಿ ನೀವು ಸಮೇತ ಈ ಒಂದು ಶ್ರಾವಣ ಸಂದರ್ಭದಲ್ಲಿ ಇದು ನಿಮ್ಮ ಪಾವಗಡ ಅಂತ ನೀವು ತಿಳ್ಕೊಂಡು ಬಂದವರು ಅತಿಥಿಗಳು ನಾವು ಯಾವ ರೀತಿ ಸತ್ಕರಿಸಬೇಕು ಆ ಥರ ನಾವು ದೇವ್ರ ದರ್ಶನ ಆಗಲಿ ಮತ್ತೊಂದಾಗಲಿ ಅವ್ರಿಗೆ ತೊಂದರೆ ಕೊಡೋದಿದ್ದಂಗೆ ಎಲ್ಲರಿಗೂ ನಾವು ಅನುವು ಮಾಡಿಕೊಡೋಣ. ಅದೇ ರೀತಿಯಲ್ಲಿ ನಾವು ಪ್ಲಾಸ್ಟಿಕ್ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಕನ್ನು ಬಳಸಬೇಡಿ. ಪ್ಲಾಸ್ಟಿಕ್ ಅತಿ ಹೆಚ್ಚು ಆಯಿತು ಅಂತಂದರೆ ಭಾಳಷ್ಟು ಕಷ್ಟ ಆಗುತ್ತೆ, ಪರಿಸರಕ್ಕೆ ತುಂಬ
ಹಾನಿ ಆಗ್ತಾ ಇದೆ ಅಂತ ಫಸ್ಟಿಂದನೂ ಆದಷ್ಟು ಅಲ್ಲ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ನ ಬೇಡ. ಬಳಸಬೇಡ್ರಿ, ಅದು ಬ್ಯಾನ್ ಆಗಿದೆ. ತಿರುಗಿ ನಿಮ್ಮ ಮೇಲೆ ನಾನು ಒತ್ತಡ ಹಾಕಬೇಕಾಗುತ್ತೆ. ತಿರುಗಿ ಅಲ್ಲೇ ಬಂದು ನಿಮ್ಮ ಅಂಗಡಿ ಎತ್ಸೋದು, ನಿಮ್ಮ ಪ್ಲಾಸ್ಟಿಕ್ ಎಲ್ಲ ಸೀಸ್ ಮಾಡೋದು, ತಿರುಗಿ ನಿಮ್ಮ ವ್ಯಾಪಾರ ಕೇಳೋದು, ಇವೆಲ್ಲ ಆಗೋದು ಬೇಡ. ನಾನು ನಿಮ್ಗೆ ಏನು ಹೇಳ್ತಿರೋದು, ಅದನ್ನು ಬಿಟ್ಟು ಬೇರೆದನ್ನು ಬಳಸಿ. ಅಂದರೆ ಬಟ್ಟೆ ಬ್ಯಾಗು, ಅದಕ್ಕೆ ಜೂಟ್ ಬ್ಯಾಗು ಈ ಥರ ಬರ್ತವೆ, ಅದನ್ನು ನೀವು ಬಳಸ್ಕೊಂಡು ನಮ್ಮ ಎಲ್ಲ ಒಂದು ಇವ್ರ ಸಾರ್ವಜನಿಕರಿಗೆ ನೀವು ಅದನ್ನು ಮನವರಿಕೆ ಮಾಡಿ ಹೇಳಿ. ಇಲ್ಲ ಪ್ಲಾಸ್ಟಿಕ್ ಬ್ಯಾಗ್ ಬೇಕು ಅಂತಲೇ ಹೇಳ್ತಿರ್ತಾರೆ, ಅಭ್ಯಾಸ ಆಗ್ಬಿಟ್ಟಿದೆ. ಇಲ್ಲ ಆರ್ಡರ್ ಬಂದಿದೆ ಅಂತ ನಮ್ಮ ಮೇಲೆ ಹೇಳ್ರಿ. ನಮ್ಮ ಮೇಲೆ ಹೇಳ್ಬಿಟ್ಟು ನೀವು ನಿಮ್ಮ ಏನು ವ್ಯಾಪಾರ ಮಾಡ್ತೀರಿ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಸ್ವಚ್ಛವಾಗಿ ಇಟ್ಕೊಳ್ಳಿ. ನಿಮ್ಮ ವ್ಯಾಪಾರ ಸ್ಥಳದಲ್ಲೇ ನೋಡಿದ್ರೆ ಏನಂದ್ರೆ ಅಸಹ್ಯ ಆಗಿರುತ್ತೆ, ಆ ಥರ ಇಟ್ಕೊಂಡಿರ್ತೀರ. ಯಾರು ಬರ್ತಾರೆ ಅಲ್ಲಿ ವ್ಯಾಪಾರ ಮಾಡೋದಕ್ಕೆ? ಒಟ್ಟಿನಲ್ಲಿ ಇಷ್ಟು ದಿನ ದೇವಸ್ಥಾನದ ಮುಂಭಾಗ ತೆಂಗಿನಕಾಯಿ ಮಾರುವವರು ತಮಗೆ ಇಷ್ಟ ಬಂದ ಹಾಗೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿದ್ದರು. ಇದರಿಂದ ಶನಿಮಹಾತ್ಮ ದೇವಸ್ಥಾನವೂ ಸಹ ಕಳೆದ 2-3 ವರ್ಷಗಳಿಂದ ದೇವಸ್ಥಾನದಲ್ಲಿ ತೆಂಗಿನಕಾಯಿ ಹೊಡೆಯುವುದನ್ನು ನಿಲ್ಲಿಸಿಬಿಟ್ಟಿದ್ದರು. ಕೊನೆಗೂ ಶನಿ ಮಹಾತ್ಮ ಕಣ್ಣು ತೆಗೆದಿದ್ದಾನೆ ಕಣ್ರಿ. ತಾಲೂಕು ಆಡಳಿತ ಮುಖಾಂತರ ಈಗ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದರೆ ಹುಷಾರೆಂದು ಎಚ್ಚರಿಕೆಯನ್ನು ಪದೇ ಪದೇ ನೀಡಿದ್ದಾರೆ. ಇಷ್ಟು ದಿನ ದೇವಸ್ಥಾನದ ಮುಂಭಾಗದಲ್ಲಿರುವ ತೆಂಗಿನಕಾಯಿ ಮಾರುವವರು ತಮಗೆ ಇಷ್ಟ ಬಂದ ಹಾಗೆ ತೆಂಗಿನಕಾಯಿಯನ್ನು ಮಾರಾಟ ಮಾಡುತ್ತಿದ್ದರು. ಇದಕ್ಕೆಲ್ಲ ಕಡಿವಾಣ ಹಾಕಲು ಸ್ವತಃ ಶನಿದೇವನೇ ಮುಂದಾಗಿದ್ದಾನೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ತಾಲೂಕು ಆಡಳಿತ ಮುಖಾಂತರ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ನೋಡೋಣ, ಈ ಒಂದು ತೆಂಗಿನಕಾಯಿ ಮಾರುವುದಲ್ಲ, ಎಷ್ಟು ಬೆಲೆ ನಿಗದಿ ಮಾಡುತ್ತಾರೆ ತಾಲೂಕು ಆಡಳಿತ ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಗೃತಿ ನೀಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.